ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹುಣ್ಣಿಮೆ, ಅಂದರೆ ಇವತ್ತು ತುಂಬ ಒಳ್ಳೆಯ ದಿನ. ಹುಣ್ಣಿಮೆಯಲ್ಲಿ ಗುರುಪೂರ್ಣಿಮೆ ಬಂದಿದೆ. ಆಷಾಢದಲ್ಲಿ ಗುರುಪೂರ್ಣಿಮೆ ಬರೋದು ತುಂಬ ವಿಶೇಷನೇ ಅಂತಲೇ ಹೇಳ್ಬೋದು. ಇವತ್ತು ಮಹರ್ಷಿ ವ್ಯಾಸರ ದಿನ ಅಂತಲೇ ಹೇಳ್ಬೋದು. ಪೌರ್ಣಿಮೆ ದಿನ ಅಂತಲೂ ಆಚರಿಸ್ತಾರೆ. ಇವತ್ತು ನಾವೊಂದು ಗುರುಗಳಿಗೆ ಗ್ರ್ಯಾಟಿಟ್ಯೂಡ್ ತೋರಿಸೋವಂಥ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ನಮ್ಮ ತಂದೆ ತಾಯಿ, ಹಾಗೆ ನಮ್ಮ ಮಾರ್ಗ ಸೂಚಿಸಿರೋ ಶಿಕ್ಷಕರು, ನಮ್ಮ ಜೀವನದಲ್ಲಿ ಯಾರ್ಯಾರು ಒಂದೊಂದು ಪಾಠ ಹೇಳ್ಕೊಟ್ಟು ಹೋಗ್ತಾರೋ ಅವರಿಗೂ, ಒಳ್ಳೊಳ್ಳೆ ಪಾಠ ಹೇಳ್ಕೊಡೋವ್ರಿಗೂ ಅವ್ರಿಗೂ ಥ್ಯಾಂಕ್ಸ್ ಅಂತ ಒಂದು ಸಲ್ಲಿಸೋ ಅಂಥ ತುಂಬ ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಇವತ್ತು. ಹಾಗೆ ಇವತ್ತು ತುಂಬಾ ಜನ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊತಾ ಇರ್ತಾರೆ. ಮ್ಯಾನಿಫೆಸ್ಟೇಷನ್ಸ್ ಕೋರ್ಸ್ಗಳಿಗೂ ಜಾಯ್ನ್ ಆಗಿರ್ತಾರೆ. ಇವತ್ತಿನ ಒಂದು ದಿನ ಕಾಯ್ತಾ ಇರ್ತಾರೆ. ಏಕೆಂದರೆ ಇವತ್ತು ತುಂಬ ವಂಡರ್ಫುಲ್ಲಾಗಿ ಅದು ಮ್ಯಾಜಿಕ್ ಮಾಡುವಂಥ ದಿನ ಅಂತಲೇ ಹೇಳ್ಬೋದು ಮ್ಯಾನಿಫೆಸ್ಟೇಷನ್ ಮಾಡೋರ್ಗಂತೂ. ಸೊ ಏನೇ ಕೇಳಿಕೊಂಡ್ರು ನಮ್ಮ ಇಚ್ಛೆ ಪೂರ್ವಕ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಮ್ಯಾನಿಫೆಸ್ಟೇಷನಲ್ಲಿರುತ್ತೆ. ಅದಕ್ಕೋಸ್ಕರ ನಂದು ಪೂಜೆ ಎಲ್ಲ ಸಂಜೆ ಎಲ್ಲ ಮುಗಿಸಿ ಅದಾದಮೇಲೆ ಯಜಮಾನರು ಬೇಗ ಬರ್ತೀನಿ ಅಂತ ಹೇಳಿದರು. ಸಂಜೆ ಒಂದು ಬಾಳೆಕಾಯಿ ಇತ್ತು. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ಬಾಳೆಕಾಯಿ ತಂದಿದ್ದೆ. ಅದು ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು, ಹೇಗಿದ್ರು ಬೇಗ ಬರ್ತಿದ್ದಾರಲ್ಲ, ಬಜ್ಜಿ ಮಾಡೋಣ ಬಾಳೆಕಾಯ್ದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಬಾಳೆಹಣ್ಣ ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಹಾಗೆ ಸೈಡ್ಸ್ ಎಜ್ಜಲ್ಲಿ ಕಟ್ ಮಾಡೋಣ ಅಂತ ಇದ್ದೀನಿ. ಅಷ್ಟರೊಳಗಡೆ ಎಣ್ಣೆ ಕಾಯೋಕ್ಕೂ ಕೂಡ ಇಟ್ಟಿದ್ದೀನಿ. ಇದೇನು ಒಂದೇ ಒಂದು ಬಾಳೆಕಾಯಿ ಅಲ್ವಾ, ಬೇಗ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಡ್ಜಸ್ ಕಟ್ ಮಾಡಿಕೊಂಡು ಒಂದೆಲ್ಲ ಸ್ಕ್ರೇಪರ್ನಲ್ಲಿ ಎಲ್ಲ ನೀಟಾಗಿ ಸ್ಕ್ರೇಪ್ ಮಾಡ್ಕೊತಾ ಇದ್ದೀನಿ. ತಕ್ಷಣ ಇಮಿಡಿಯೇಟಾಗಿ ಕಟ್ ಮಾಡ್ಕೊಂಡ ತಕ್ಷಣ ನೀರಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಫುಲ್ಲು ಬ್ಲ್ಯಾಕ್ ಬಂದುಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಾಳೆಕಾಯಿ ಬಜ್ಜಿ. ನೀವು ಟ್ರೈ ಮಾಡಿ. ಇದನ್ನು ನಾನು ಒಂದು ಸಣ್ಣಗೆ ಸ್ಲೈಸಾಗಿ ಮಾಡ್ಕೊತೀನಿ. ಈ ಥರ ತಕ್ಷಣ ನೀರಿಗೆ ಹಾಕ್ಕೊತೀನಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ಸೊ ಮಾಮೂಲಿ ಬಜ್ಜಿ ಹಿಟ್ಟಿಗೆ ಕಲಿಸ್ಕೊತೀನಿ. ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಸೋಡಾ ಹಾಕ್ಕೊತೀನಿ. ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ತುಂಬ ಲಿಕ್ವಿಡೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಸೆಮಿ ಆಗಿಟ್ಕೊಂಡಿರ್ತೀನಿ. ಏಕೆಂದರೆ ಬಜ್ಜಿಗೂ ಅಂಟ್ಕೋಬೇಕು, ಹಾಗೆ ಹಿಟ್ಟಿಟ್ಟು ಥರನೂ ಅನಿಸ್ಬಾರ್ದು. ತುಂಬಾ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಇತ್ತು ನಾನು ಮಾಡಿದ್ದಂತೂ. ನೋಡಿ, ಈ ಥರ ಇರಬೇಕು. ತುಂಬ ಗಟ್ಟಿ ಇದ್ದರೆ ಹಿಟ್ಟಿಟ್ಟು ಥರ ಅನಿಸುತ್ತೆ, ತುಂಬ ತೆಳ್ಳಗಿದ್ರೆ ಅದು ಹಾಕೋಕ್ಕೂ ಬರೋದಿಲ್ಲ. ನಾನು ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕಡೆ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಹಿಂಗೆ ಮೇಲೆ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿತ್ತು. ಮೀಡಿಯಮ್ ಟು ಲೋನಲ್ಲಿ ಇಟ್ಕೊಂಡು ಹಾಕಬೇಕು. ತುಂಬ ಉರಿ ಇಟ್ಬಿಟ್ರೆ ಒಳಗಡೆ ಬಾಳೆಕಾಯಿ ಬೇಯಲ್ಲ. ಸೊ ಹಾಗಾಗಿ ಮೀಡಿಯಮ್ ಟು ಲೋನಲ್ಲಿ ಇಟ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ತುಂಬ ಬೇಗನೆ ಆಗುತ್ತೆ ಮಾತ್ರ. ಯಾರಾದರೂ ನೆಂಟರು ಬಂದರು ಅಂದ್ರೂ ಬೇಗನೆ ಆಗಿಬಿಡುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಇಷ್ಟು ದಿವಸ ಆಚೆನಲ್ಲಿ ತಿಂತಿದ್ದೆ, ಬಟ್ ಇವಾಗ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಈಸಿ ಅಂತ ಅನ್ನಿಸ್ಬಿಡ್ತು ನನಗಂತೂ. ಯಾವುದಾದ್ರು ಸಿಂಪಲ್ ಸ್ನ್ಯಾಕ್ ಬೇಕಾಗುತ್ತೆ ಅಂತ ಅಂದರೆ ಇದು ಆರಾಮಾಗಿ ಮಾಡ್ಬೋದು. ಏರ್ ಫ್ರೈಯರಲ್ಲೂ ಕೂಡ ಮಾಡ್ಕೊಬೋದು, ಬಟ್ ಹಿಟ್ಟು ಹಾಕ್ಕೊಂಡು ಮಾಡೋಂಗಿಲ್ಲ. ಜಸ್ಟ್ ಅದಕ್ಕೆ ಉಪ್ಪು, ಖಾರ, ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಬೇಗನೆ ಫಟಾಫಟ ಅಂತ ಮಾಡ್ಬೋದು. ಇದ್ರ ಮೇಲ್ಗಡೆ ನಾನು ಚಿಲ್ಲಿ ಪೌಡರು ಅದನ್ನು ಹಾಕ್ಕೊಂಡು ಸಾಲ್ಟ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಉದುರಿಸ್ಕೊಂಡು ತಿಂತಿದ್ದೀನಿ. ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಚಟ್ಪಟ ಆ ಥರ ಅಂದ್ಬಿಟ್ಟು. ಈ ಟೈಮ್ ಇದ್ದರೆ ಬೇಕಾದ್ರೆ ಇನ್ನು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ರಸ, ಉಪ್ಪು, ಖಾರ ಮೇಲ್ಗಡೆ ಉದುರಿಸ್ಬಿಟ್ಟು ಹಾಕ್ಕೊಂಡು ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಆ ಥರ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಾಸ್ತಿ ಬಾಳೆಕಾಯಿ ತಂದುಬಿಟ್ಟು ಮಾಡೋಣ ಅಂತ. ಸೊ ಈ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. 10 ಔಟ್ ಆಫ್ 10 ಅಂತ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಟೇಸ್ಟ್ ಅದು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ಹಸ್ಬೆಂಡ್ ಬಂದಾಗ ಅವ್ರಿಗೂ ಕೊಟ್ಟೆ. ಅವ್ರಿಗೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಅಂತ ಅಂದರು. ಹಲೋ ಗಾಯ್ಸ್, ಇವಾಗ ಬಜ್ಜಿ ಎಲ್ಲ ಮಾಡಿದ್ದಾಯಿತು. ಏನಾದರೂ ನನ್ನ ಹೋಮ್ ಟೂರ್ ಕಿಚನ್ ಟೂರ್ ಏನಾದರೂ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯ ಕಿಚನ್ ಟೂರ್ನ ನಾನು ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.